ಸ್ಯಾನಿಟರಿ ಪ್ಯಾಡ್ ಆಕ್ಚುಲಿ ದಮ್ ಇದೆಯಾ ಇಲ್ವಾ, ಅದ್ರ ಕ್ವಾಲಿಟಿ ಎಷ್ಟು ಬೆಸ್ಟ್ ಇದೆ, ಅದರ ನಿಜವಾಗ್ಲೂ ನಾವು ಹೇಳಿರೋ ಅದ್ರ 7 ಸುಪೀರಿಯರ್ ಕ್ವಾಲಿಟಿ ಎಷ್ಟು ಬೆಸ್ಟ್ ಇದೆ, ನಿಮಗೊಂದು ಡೆಮೋ ಮುಖಾಂತರ ಇವತ್ತು ವಂಡರ್ಫುಲ್ ಡೆಮೋ ಮುಖಾಂತರ ನಮಗೆ ಕ್ಲಾರಿಟಿ ಕೊಡ್ತೀವಿ. ಸ್ಪೆಷಲಿ ಈ ಡೆಮೋ ನೋಡಿದ್ಮೇಲೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆಫ್ ಕೋರ್ಸ್ ಡಿಯರ್ ಲೈಫ್ ನ ಸ್ಯಾನಿಟರಿ ಪ್ಯಾಡ್ ಅಲ್ಲಿ ದಮ್. ಆರ್ ಯು ಕ್ಲಿಯರ್? ಆಮೇಲೆ ನೀವು ಮಾರ್ಕೆಟ್ ಅಲ್ಲಿ ಧೂಮ್ ಧಮಾಕೆ ಮಚಾದಂಗೆ ಧೂಮ್ ಧಮಾಕೆ ನಾವು ಸೆಲ್ಲಿಂಗ್ ಮಾಡೋಣ. ಬಟ್ ಅದಕ್ಕೆ ಮುಂಚೆ ನಾವು ಇವಾಗ ಸ್ಯಾನಿಟರಿ ಪ್ಯಾಡ್ ನಮ್ಮ ಸ್ಯಾನಿಟರಿ ಪ್ಯಾಡ್ ಒಂದು ಡೆಮೋ ಮಾಡ್ಲಿಕ್ಕೋಸ್ಕರ ನಾವು ವೆಲ್ಕಮ್ ಮಾಡ್ತೀವಿ ನಮ್ಮ ತುಮಕೂರಿನ ಲೋಕಲ್ ಅಚೀವರ್ ಆಗಿರುವ ಮಿಸ್ ಅಂಜನಾ ಮೇಡಮ್ ನಾವು ಸ್ಟೇಜ್ ವೆಲ್ಕಮ್ ಮಾಡ್ತೀವಿ. ರಿಕ್ವೆಸ್ಟ್ ಮಾಡ್ತೀನಿ ವಿಡಿಯೋ ಜೂಮ್ ಅಲ್ಲಿ ಇರೋರ್ಗೂ ಕೂಡ ಈ ವಿಡಿಯೋ ಕಾಣಬೇಕು, ಪೂರಾ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗ್ಬೇಕು ಅವ್ರಿಗೆ ಕೂಡ. ಸೊ ಪ್ಲೀಸ್ ಐ ಹೋಪ್ ನೀವು ಯಾರಿಗೆಲ್ಲ ಕಾಣೋದಿಲ್ಲ ಒಂದ್ ಸ್ವಲ್ಪ ಈಗ ಸರೌಂಡಿಂಗ್ ಆಗಿ ವಿಡಿಯೋ ಕಾಣಬೇಕು. ಡೆಮೋ ಮಾಡೋಣ ಪ್ಲೀಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಿಯಲ್ ಲೈಫ್ ಹಮಾರಿ ಲೈಫ್. ನಾನು ಇವತ್ತೇನು ವಿಡಿಯೋ ಮಾಡ್ಲಿಕ್ಕೆ ಹೋಗ್ತೀನಿ ಅದಕ್ಕೂ ಮೊದಲು ನನ್ನ ಹೆಸರು ಅಂಜನಾ ಅಂತ. ಇವತ್ತು ಡಿಯರ್ ಲೈಫ್ ಅಲ್ಲಿ 3 years ಇಂದ ವರ್ಕ್ ಮಾಡ್ತಿದ್ದೀನಿ. ಇವತ್ತೇನು ನಾನು ವಿಡಿಯೋ ಮಾಡ್ತಿದ್ದೀನಿ ಡೆಫಿನೆಟ್ಲಿ ಹುಡುಗಿರಿಗೋಸ್ಕರ. ಇವತ್ತು ಡಿಯರ್ ಲೈಫ್ ಏನ್ ಸೋಚ್ ಮಾಡ್ತಿದೆ ವುಮೆನ್ಸ್ ಎಂಪವರ್ಮೆಂಟ್ ಅಂತ, ಅದು ರಿಯಾಲಿಟಿ ಇದೆಯಾ ಇಲ್ವಾ ಇವತ್ತು ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಫಸ್ಟ್ ಆಫ್ ಆಲ್ ನಾನು ನಮ್ಮ ಕಂಪನಿಯ CMD ಸರ್ ಮಿಸ್ಟರ್ ಪ್ರಮೋದ್ ರಾಹುಲ್ ಸರ್ಗೆ ಥ್ಯಾಂಕ್ ಯು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ತರ ಒಂದು ಒಳ್ಳೆ ರೀತಿ ಥಿಂಕ್ ಮಾಡಿ ಒಂದು ಒಳ್ಳೆ ಥಾಟ್ ಪ್ರೊಸೆಸ್ ಇಟ್ಕೊಂಡು ಒಂದು ಪ್ರಾಡಕ್ಟ್ ನ ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಅದರಲ್ಲಿ ನಾನು ಹೇಳ್ಬೇಕಂದ್ರೆ ನಾನು ಇವತ್ತು ನಿಮ್ ಜೊತೆ ಏನ್ ಡಿಸ್ಕಷನ್ ಮಾಡ್ತಿದ್ದೀನಿ, ನಮ್ಮ ಡಿಯರ್ ಲೈಫ್ ಇಂಟ್ರೊಡ್ಯೂಸ್ ಮಾಡಿರೋ ಡಿಯರ್ ಏಂಜಲ್ ಅನ್ನೋ ಒಂದು ಸ್ಯಾನಿಟರಿ ಪ್ಯಾಡ್, ಇದು ಫೀಮೇಲ್ ಗೆ ಹೈಜೀನ್ ಹೇಗಿರುತ್ತೆ ಅಂದ್ರೆ ಇವಾಗ ಹೊರಗಡೆ ನಾವು ಎಷ್ಟೋ ಅದರ್ ಕಂಪನಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಿ, ರೆಗ್ಯುಲರ್ಲಿ ಪರ್ಚೇಸ್ ಮಾಡ್ತಿರ್ತೀವಿ, ಅದಕ್ಕಿಂತ ಇದು ಬೆಸ್ಟ್ ಹೇಗಿದೆ ಅದನ್ನ ನಾನು ಕಂಪೇರ್ ಮಾಡೋದ್ರ ಮುಖಾಂತರ ಕೆಲವೊಂದು ಪ್ರಾಡಕ್ಟ್ ಇದೆ ಮಾರ್ಕೆಟ್ ಅಲ್ಲಿ ಫೇಮಸ್ ಆಗಿರುವಂತ ಕೆಲವೊಂದು ಬ್ರ್ಯಾಂಡ್ ನೇಮ್ದು ಸ್ಯಾನಿಟರಿ ಪ್ಯಾಡ್ ತಗೊಂಡು ಅದರ ಜೊತೆ ಡಿಯರ್ ಲೈಫ್ ಕಂಪನಿಯ ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ನಾನು ನಿಮ್ ಜೊತೆ ಇವತ್ತು ಡಿಸ್ಕಷನ್ ಮಾಡ್ತೀನಿ. ಅದರಲ್ಲಿ ನಾನು ಫಸ್ಟ್ ಒನ್ ತಗೊಂಡಿದ್ದೀನಿ ವಿಸ್ಪರ್ ಕಂಪನಿಯದ್ದು, ಮಾರ್ಕೆಟ್ ಅದು ಫೇಮಸ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ವಿಸ್ಪರ್ ಬಿಂದಾಸ್ ನೈಟ್ ಅಂತ ಇದೊಂದು ಸ್ಯಾನಿಟರಿ ಪ್ಯಾಡ್. ಇದು ಓನ್ಲಿ ನೈಟ್ ಮಾತ್ರ ಯೂಸ್ ಮಾಡ್ಲಿಕ್ಕೆ ಬಳಸ್ತಾರೆ. ಇದರಲ್ಲಿ ಹೇಳ್ಬೇಕಂದ್ರೆ ಇದು ಎಕ್ಸೆಲ್ ಪ್ಲಸ್ ಪ್ಯಾಡ್ ಆಗಿರುತ್ತೆ. 317 mm ಲೆಂತ್ ಇರುತ್ತೆ. ಅದ್ರ ಜೊತೆ ವೈಡರ್ ಪ್ಯಾಕ್ ಕೂಡ ಇರುತ್ತೆ. ಅದರ ಜೊತೆ ಇದರ ಪ್ರೈಸ್ ಬಂದು 90 rupees ಆಗುತ್ತೆ. ಟೋಟಲಿ ಇದರಲ್ಲಿ 7 ಪ್ಯಾಡ್ಸ್ ಇರುತ್ತೆ. ಅಂದ್ರೆ ಪರ್ ಪ್ಯಾಡಿಗೆ ಅರೌಂಡ್ ಅಪ್ರಾಕ್ಸಿಮೇಟ್ 13 rupees ವರೆಗೂ ಬೀಳುತ್ತೆ ಒಂದು ಪ್ಯಾಡಿಗೆ. ಅದರ ಜೊತೆ ಇದರಲ್ಲಿ ಹೇಳ್ಬೇಕಂದ್ರೆ 317 mm ಲೆಂತ್ ಇರುತ್ತೆ. ಇದು ವಿಸ್ಪರ್ ಬಿಂದಾಸ್ ನೈಟ್ ಅಂತ ಇದೊಂದು ಸ್ಯಾನಿಟರಿ ಪ್ಯಾಡ್. ಅದರ ಜೊತೆ ಇನ್ನೊಂದು ಹೇಳ್ಬೇಕಂದ್ರೆ ಇದು ಕೂಡ ವಿಸ್ಪರ್ ಬ್ರ್ಯಾಂಡ್. ಇದು ಡೇ ಅಂಡ್ ನೈಟ್ ಎರಡು ಕೂಡ ಯೂಸ್ ಮಾಡಬಹುದು. ಇದು ಕೂಡ ಎಕ್ಸೆಲ್ ಲೆಂತ್ ಅಲ್ಲಿ ಬರುತ್ತೆ. ಅದರ ಜೊತೆ ಇಲ್ಲಿ ಸ್ಪೆಷಲಿ ಮೆನ್ಷನ್ ಮಾಡಿದರೆ 15 mm ಲಾಂಗರ್ ಇರುತ್ತೆ. ಅಂದ್ರೆ ಇದರ ಲೆಂತ್ ಬಂದು 280 mm ಇರುತ್ತೆ. ಅದರ ಜೊತೆ 15 mm ಕೂಡ ಲಾಂಗರ್ ಇರುತ್ತೆ. ಅದರ ಜೊತೆ ಇದು 6 ಪ್ಯಾಡ್ಸ್ ಬರುತ್ತೆ ಒಂದು ಪ್ಯಾಕ್ ಅಲ್ಲಿ. ಪ್ರೈಸ್ ಬಂದು 42 rupees. ಅಪ್ರಾಕ್ಸಿಮೇಟ್ ಒಂದು ಪ್ಯಾಡಿಗೆ ಅರೌಂಡ್ 6 rupees ವರೆಗೂ ಬರುತ್ತೆ. ಇದು ವಿಸ್ಪರ್ ಅಲ್ಟ್ರಾ ಚಾಯ್ಸ್ ಅಂತ. ಇನ್ನು ಡಿಯರ್ ಲೈಫ್ ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್ ಅಲ್ಟ್ರಾ ಥಿನ್ ಸ್ಯಾನಿಟರಿ ಪ್ಯಾಡ್ ಅಂತ ಹೇಳ್ಬೋದು. ಅದರ ಜೊತೆ 7 ಸುಪೀರಿಯರ್ ಫೀಚರ್ಸ್ ಇರುವಂತ ಒಂದು ಸ್ಯಾನಿಟರಿ ಪ್ಯಾಡ್. 7 ಸುಪೀರಿಯರ್ ಫೀಚರ್ಸ್ ಅಂತ ಹೇಳೋದಾದ್ರೆ 100% ಟಾಪ್ ಕಾಟನ್ ಲೇಯರ್ ಇರುತ್ತೆ. ಇದರಲ್ಲಿ ಇದು ಯಾವುದೇ ರೀತಿ ಸಿಂಥೆಟಿಕ್ ಇರಲ್ಲ, ಪ್ಯೂರ್ ಕಾಟನ್ ಇರುತ್ತೆ. ಅದರ ಜೊತೆ ರ್ಯಾಶ್ ಫ್ರೀ ಎಕ್ಸ್ಪೀರಿಯನ್ಸ್, ಯಾರೆಲ್ಲ ಈ ಪ್ಯಾಡ್ ಯೂಸ್ ಮಾಡ್ತಾರೆ ಅವರಿಗೆ ಪೀರಿಯಡ್ಸ್ ಟೈಮಲ್ಲಿ ಯಾವುದೇ ರೀತಿ ರ್ಯಾಶಸ್ ಆಗುವಂತ ಎಕ್ಸ್ಪೀರಿಯನ್ಸ್ ಆಗಲ್ಲ. ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ಸ್, ಇದರಲ್ಲಿ ಏನು ಒಂದು ಗ್ರಾಫೈನ್ ಆನಿಯನ್ ಚಿಪ್ ಬರುತ್ತೆ. ಇದು ಆಂಟಿ ಬ್ಯಾಕ್ಟೀರಿಯಲ್ ಫಂಕ್ಷನ್ ತರ ವರ್ಕ್ ಮಾಡುತ್ತೆ. ಅದ್ರ ಜೊತೆ ಬ್ರೀತಬಲ್ ಬಾಟಮ್ ಲೇಯರ್ ಇರುತ್ತೆ. ಇದು ಈವನ್ ಬ್ರೀತಬಲ್ ಇರುತ್ತೆ. ಯಾವುದೇ ರೀತಿ ಫ್ರಾಗ್ರೆನ್ಸ್ ಆಗಿರ್ಬೋದು ಮತ್ತೆ ಸ್ಮೆಲ್ ಆಗಿರ್ಬೋದು ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಸಾಫ್ಟ್, ಡ್ರೈ ಅಂಡ್ ಅಲ್ಟ್ರಾ ಥಿನ್, ಈ ಪ್ಯಾಡ್ ಯಾರೆಲ್ಲ ಯೂಸ್ ಮಾಡ್ತಾರೆ ಇದು ಸಾಫ್ಟ್ ಕೂಡ ಇರುತ್ತೆ, ಜೊತೆಲಿ ಅಲ್ಟ್ರಾ ಥಿನ್ ಇರುತ್ತೆ. ಅಂದ್ರೆ ನಾವು ಈಸಿಲಿ ಅದನ್ನ ಅಪ್ಲೈ ಮಾಡ್ಕೋಬಹುದು, ಯಾವುದೇ ರೀತಿ ನಮ್ಗೆ ಹಾರ್ಡ್ ಅನ್ಸಲ್ಲ, ಸಾಫ್ಟ್ ಕೂಡ ಇರುತ್ತೆ. ಮತ್ತೆ ರಿಸ್ಟ್ರಿಕ್ಟ್ಸ್ ಲೀಕೇಜ್ ಅಪ್ ಟು 5 times ಮೋರ್ ದ್ಯಾನ್ ಆಫ್ ಎ ನಾರ್ಮಲ್ ಪ್ಯಾಡ್. ಅಂದ್ರೆ ಹೊರಗಡೆ ಅದರ್ ಕಂಪನಿ ಪ್ಯಾಡ್ಸ್ ಗೆ ಕಂಪೇರ್ ಮಾಡೋದಾದ್ರೆ ಇದು ಮೋರ್ ದೆನ್ 5 times, ಅಂದ್ರೆ ಅದಕ್ಕಿಂತ ಮೋರ್ ದೆನ್ 5 times ವರೆಗೂ ಇದು ರಿಸ್ಟ್ರಿಕ್ಟ್ ಮಾಡುತ್ತೆ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗ್ತಿರುತ್ತೆ ಅದಕ್ಕೆ. ಇಂಡಿವಿಜುವಲ್ ಕವರ್ಸ್ ಫಾರ್ ಸ್ಟ್ರೆಸ್ ಫ್ರೀ, ಅಂದ್ರೆ ಇದರಲ್ಲಿ ಇಂಡಿವಿಜುವಲ್ ಕವರ್ ಕೂಡ ಇರುತ್ತೆ ಡಿಸ್ಪೋಸ್ ಮಾಡ್ಲಿಕ್ಕೆ. ಅದರ ಜೊತೆ ಸೂಪರ್ ಅಬ್ಸಾರ್ಬೆಂಟ್ ಪಾಲಿಮರ್ ಜೆಲ್ ಕೂಡ ಇರುತ್ತೆ. ಅಂದ್ರೆ ನಮ್ದೇನು ಪೀರಿಯಡ್ ಟೈಮಲ್ಲಿ ಲೀಕೇಜ್ ಆಗ್ತಿರುತ್ತೆ ಅದಕ್ಕೆ ಅಬ್ಸರ್ವ್ ಮಾಡ್ಲಿಕ್ಕೋಸ್ಕರ ಕಂಪನಿ ಸ್ಪೆಷಲಿ ಇದರಲ್ಲಿ ಪಾಲಿಮರ್ ಜೆಲ್ ಅಂತ ಕೂಡ ಆಡ್ ಮಾಡಿರುತ್ತೆ. ಇದು
ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್ ನ 7 ಸುಪೀರಿಯರ್ ಕ್ವಾಲಿಟಿ ಅಂತ ಹೇಳ್ಬೋದು. ಇದು ಕೂಡ ಎಕ್ಸೆಲ್ ಪ್ಯಾಡ್, ಅದ್ರ ಜೊತೆ ಲೆಂತ್ ಬಂದು 280 mm ಇರುತ್ತೆ. ಇದರಲ್ಲಿ 10 ಪ್ಯಾಡ್ಸ್ ಬರುತ್ತೆ, ಜೊತೆಲಿ ಎಕ್ಸೆಲ್ ಪ್ಯಾಡ್ಸ್ ವಿತ್ ವೈಡರ್ ಪ್ಯಾಕ್. ಇದು ಆಲ್ ಡೇನು ಕೂಡ ಯೂಸ್ ಮಾಡ್ಬೋದು, ಅದ್ರ ಜೊತೆ ನೈಟ್ ಕೂಡ ಯೂಸ್ ಮಾಡ್ಬೋದು. ಇದು ಡಿಯರ್ ಲೈಫ್ ನ ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್. ಈಗ ನಾನು ಇದರಲ್ಲಿ ಒಂದೊಂದೇ ಪ್ರಾಡಕ್ಟ್ ಇದರ ಪ್ರೈಸಿಂಗ್ ಆಗಿರ್ಬೋದು ನಾನು ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ಅದ್ರ ಜೊತೆ ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಅಬ್ಸಾರ್ಪ್ಷನ್ ಕ್ವಾಲಿಟಿ ಹೇಗಿದೆ, ಇದು ನಾವು ಹೇಗೆ ಯೂಸ್ ಮಾಡ್ತೀವಿ, ಇದರಿಂದ ನಮ್ಗೆ ಏನು ಬೆನಿಫಿಟ್ ಸಿಗುತ್ತೆ, ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ನಾನು ಫಸ್ಟ್ ತಗೊಳ್ತಿದ್ದೀನಿ ವಿಸ್ಪರ್ ಬಿಂದಾಸ್ ನೈಟ್ಸ್ ಅಂತ. ಇದನ್ನ ನಾವು ಇದ್ರ ಟೇಬಲ್ ಮೇಲೆ ಹಾಕೊಳ್ಳೋಣ. ಇದು ವಿಸ್ಪರ್ ಬಿಂದಾಸ್ ಅಲ್ಟ್ರಾ ನೈಟ್, ಅದೇ ತರ ಇದು ವಿಸ್ಪರ್ ಅಲ್ಟ್ರಾ ಚಾಯ್ಸ್ ಅಂತ. ಸ್ಪೆಷಲಿ ನಾನು ಇದನ್ನ ಮೆನ್ಷನ್ ಮಾಡಲೇಬೇಕು ಇವತ್ತು. ಡಿಯರ್ ಲೈಫ್ ಥಾಟ್ ಪ್ರೋಸೆಸ್ ಹೇಗಿದೆ ಅಂದ್ರೆ ವುಮೆನ್ಸಿಗೆ ಯಾವ ತರ ಎಂಪವರ್ಮೆಂಟ್ ಮಾಡುತ್ತೆ ಅಂದ್ರೆ ಈ ಕಾರ್ಡಲ್ಲೇ ಮೇ ಬಿ ಅರ್ಥ ಮಾಡ್ಕೋಬಹುದು. ಡಿಯರ್ ಲೈಫ್ ಸ್ಯಾನಿಟರಿ ಪ್ಯಾಡ್ ನೀವು ಓಪನ್ ಮಾಡಿದ ತಕ್ಷಣ ಈ ಕಾರ್ಡ್ ನಿಮಗೆ ಸಿಗುತ್ತೆ. ಇದರಲ್ಲಿ ಸ್ಪೆಷಲಿ ಡಿಯರ್ ಲೈಫ್ ಥ್ಯಾಂಕ್ ಯು ಹೇಳುತ್ತೆ ಫಾರ್ ಮೇಕಿಂಗ್ ದಿಸ್ ವರ್ಡ್ ಬ್ಯೂಟಿಫುಲ್ ಲೈಕ್ ಯು, ಅಂದ್ರೆ ಆಲ್ ವುಮೆನ್ಸಿಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದಾರೆ ಈ ಪ್ರಾಡಕ್ಟ್ಸ್ ನ. ಇದರಲ್ಲಿ ವುಮೆನ್ದು ಎಕ್ಸ್ಪ್ಲೈನ್ ಇದೆ, ಅಂದ್ರೆ W ಫಾರ್ ವಂಡರ್ಫುಲ್ ವೈಫ್. ಇವತ್ತು ಯಾರೆಲ್ಲ ಹುಡುಗಿರಿದ್ದಾರೆ ಅವ್ರ ಫ್ಯೂಚರ್ ಅಲ್ಲಿ ವಂಡರ್ಫುಲ್ ವೈಫ್. ಅದರ ಜೊತೆ ಔಟ್ಸ್ಟ್ಯಾಂಡಿಂಗ್ ಫ್ರೆಂಡ್ ಕೂಡ ಹೌದು, ಒಂದು ಗರ್ಲ್ ಅಂದ್ರೆ ಅವರು ಔಟ್ಸ್ಟ್ಯಾಂಡಿಂಗ್ ಫ್ರೆಂಡ್ ಕೂಡ. ಅದರ ಜೊತೆ M ಅಂದ್ರೆ ಮಾರ್ವಲಸ್ ಡಾಟರ್, ಒಬ್ಬ ಮಗಳಾಗಿ ತಂದೆಗೂ ಕೂಡ. ಅದರ ಜೊತೆ ಅಡೋರಬಲ್ ಸಿಸ್ಟರ್, ಅಕ್ಕ ತಂಗಿ ಆಗಿರ್ಬೋದು. ಅದರ ಜೊತೆ ನರ್ಸರಿಂಗ್ ಮದರ್, ಒಬ್ಬ ತಾಯಿ ಕೂಡ ಹೌದು, ಒಂದು ಹೆಣ್ಣು ಅಂತ ಹೇಳ್ಬೋದು. ಇದು ಡಿಯರ್ ಲೈಫ್ ನ ಥಾಟ್ ಪ್ರೋಸೆಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವತ್ತು ನಮ್ಮ ಕಂಪನಿಯ MD ಯಾರಿದ್ದಾರೆ ಪ್ರಮೋದ್ ಸರ್, ಅವರಿಗೋಸ್ಕರ ದಿಲ್ಸೆ ಎಲ್ಲರೂ ಕೂಡ ಬಿ ಕ್ಲಾಪ್ಸ್ ಮಾಡ್ಬೇಕಂತ. ನೋಡ್ತಿದ್ದೀರಾ ನಾನು 3 ಪ್ಯಾಡ್ಸ್ ಕೂಡ ಹಾಕೊಂಡಿದ್ದೀನಿ. ಇವಾಗ ನಾವು ಚೆಕ್ ಮಾಡೋಣ ಈ 3 ಪ್ಯಾಡ್ಸ್ ಕೂಡ ಹೇಗೆ ಅಬ್ಸಾರ್ಪ್ಷನ್ ಕ್ವಾಲಿಟಿ ಇಟ್ಕೊಂಡಿದೆ ಅಂತ. ಅದರಲ್ಲಿ ನಾನು ಫಸ್ಟ್ ಒನ್ ಡಿಯರ್ ವಿಸ್ಪರ್ ಅಲ್ಟ್ರಾ ಬಿಂದಾಸ್ ನೈಟ್ 30 ml ವಾಟರ್ ಎಲ್ಲ ಪ್ಯಾಡ್ಸಿಗೂ ಕೂಡ ನಾನು ಅಪ್ಲೈ ಮಾಡ್ತೀನಿ. ಇದು ವಿಸ್ಪರ್ ಅಲ್ಟ್ರಾ ಚಾಯ್ಸ್, ಇದು ಡಿಯರ್ ಲೈಫ್ ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್. 30 ml ಹಾಕಿದ್ದೀನಿ ಎಲ್ಲದಕ್ಕೂ ಕೂಡ. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ವಾಟರ್ ಕಂಟೆಂಟ್ ಕಾಣುತ್ತೆ, ಅಂದ್ರೆ ಅಷ್ಟು ಈಸಿಲಿ ಅಬ್ಸಾರ್ಪ್ಷನ್ ಆಗ್ತಿಲ್ಲ. ಮತ್ತೆ 30 ml ಹಾಕಿ ಚೆಕ್ ಮಾಡೋಣ. ನೋಡಿ ಇಲ್ಲಿ ವಾಟರ್ ಏನಾಗುತ್ತೆ ಲೀಕ್ ಆಗ್ತಿದೆ, ವೈಡರ್ ಪ್ಯಾಕ್ ಏನಿದೆಯಲ್ವಾ ಅದು ಕೂಡ ಅಬ್ಸರ್ವ್ ಮಾಡ್ಕೊಳ್ತಿದೆ. ಅಂದ್ರೆ ನಾವು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ತೀವಿ ಅಂದ್ರೆ ವೈಡರ್ ಪ್ಯಾಕ್ ಅಲ್ಲಿ ಲೀಕ್ ಆಗೋದ್ರಿಂದ ನಮ್ಗೆ ಅಷ್ಟು ಕಂಫರ್ಟಬಲ್ ಆಗಿರೋಲ್ಲ. ಇಲ್ಲಿ ನೀವು ನೋಡ್ತೀರಾ ನಾನು ಈ ತರ ಪ್ರೆಸ್ ಮಾಡಿದ್ರೆ ನನ್ನ ಕೈಗೂ ಕೂಡ ವಾಟರ್ ಸಿಗ್ತಾ ಇದೆ.
ಅಂದ್ರೆ ಅಷ್ಟು ಈಸಿಲಿ ಅಬ್ಸಾರ್ಬ್ ಆಗ್ತಿಲ್ಲ. ನೆಕ್ಸ್ಟ್ ವಿಸ್ಪರ್ ಅಲ್ಟ್ರಾ ಚಾಯ್ಸ್, ಇದಕ್ಕೂ ಕೂಡ ಅದೇ ತರ 30 ml ವಾಟರ್ ಹಾಕ್ತಿದ್ದೀನಿ. ಇದು ಕೂಡ ಸೈಡಲ್ಲೆಲ್ಲ ಲೀಕ್ ಆಗ್ತಿದೆ ನೋಡಿ, ಇದರಲ್ಲಿ ಫುಲ್ ಕಾಣುತ್ತೆ ನೀರು. ಅಂದ್ರೆ ಅಷ್ಟು ಈಸಿಯಾಗಿ, ಇದಕ್ಕಿಂತ ಅಷ್ಟು ಈಸಿಯಾಗಿ ಇದು ಅಬ್ಸರ್ವ್ ಮಾಡ್ತಿಲ್ಲ. ವಾಟರ್ ಹಾಗೆ ಮೇಲೇನೆ ಕಾಣ್ತಿದೆ, ಇಲ್ಲೆಲ್ಲ ವಾಟರ್ ಇದೆ. ಇದು ಡಿಯರ್ ಲೈಫ್ದು ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್. ಇದು ನೋಡೋದಾದ್ರೆ ನಾನು ಇದಕ್ಕೂ ಕೂಡ 60 ml ವಾಟರ್ ಹಾಕಿದ್ದೀನಿ. ಬಟ್ ಇದೆಲ್ಲೂ ಕೂಡ ಸೈಡಲ್ಲಿ ವೈಡರ್ ಪ್ಯಾಕ್ ಏನಿದೆ ಅದು ಯಾವುದು ಕೂಡ ನೆಂದಿಲ್ಲ, ಅಂದ್ರೆ ಅಬ್ಸಾರ್ವ್ ಮಾಡ್ಕೊಂಡಿಲ್ಲ ಅದು. ಇಲ್ಲಿ ನೋಡಿ ನನ್ನ ಕೈ ಸ್ವಲ್ಪ ಕೂಡ ಲಿಕ್ವಿಡ್ ತರ ಕಂಟೆಂಟ್ ಕಾಣ್ತಾನೆ ಇಲ್ಲ. ಎಲ್ಲದಕ್ಕೂ ಕೂಡ ನಾನು 60 ಹಾಕಿದ್ದೀನಿ. ಮತ್ತೆ ನಾನು 30 ಮತ್ತೆ ಆ್ಯಡ್ ಮಾಡ್ತಿದ್ದೀನಿ. ಟೋಟಲ್ ಇವಾಗ ನಾನು ಇದಕ್ಕೆ 3 ಟೈಮ್ಸ್, ಇದಕ್ಕೆ 3 ಟೈಮ್ಸ್, ಇದಕ್ಕೆ 3 ಟೈಮ್ಸ್ ಹಾಕಿದ್ದೀನಿ. ಅಂದ್ರೆ 90 90 90 ಮೂರು ಕೂಡ 90 ml ವಾಟರ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ಈಗ ನಾನು ಚೆಕ್ ಮಾಡ್ತೀನಿ ಟಿಶ್ಯೂ ಪೇಪರಿಂದ. ಟಿಶ್ಯೂ ಹೀಗೆ ಅಂದ್ರೆ ಅದು ವಾಟರ್ ಅಬ್ಸಾರ್ಬೆಂಟ್ ಮಾಡುತ್ತೆ. ಫಸ್ಟ್ ನಾನು ವಿಸ್ಪರ್ ಬಿಂದಾಸ್ ನೈಟ್ಸ್ ಸ್ಯಾನಿಟರಿ ಪ್ಯಾಡ್ ಮೇಲೆ ಇಟ್ಟಿದ್ದೀನಿ. ಅದು ಪ್ರೆಸ್ ಮಾಡ್ಬೇಕಂತಾನೆ ಇಲ್ಲ, ನೀವು ನೋಡ್ತಾ ಇದ್ದೀರಾ ಅದು ಎಷ್ಟು ಈಸಿಲಿ ವಾಟರ್ ಅಬ್ಸಾರ್ಬ್ ಮಾಡ್ತಿದೆ ಅಂತ. ನೆಕ್ಸ್ಟ್ ಒನ್ ವಿಸ್ಪರ್ ಅಲ್ಟ್ರಾ ಚಾಯ್ಸ್. ಇದು ಕೂಡ ನಾ ಪ್ರೆಸ್ ಮಾಡ್ಬೇಕಂತಿಲ್ಲ, ನೀವೇ ನೋಡ್ತಿದ್ದೀರಾ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಡಿಯರ್ ಲೈಫ್ದು ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್. ಇದು ನಾ ಕೈಯಲ್ಲಿ ಮುಟ್ಟಿದ್ರು ಕೂಡ ತೇವ ಸಿಗ್ತಿಲ್ಲ, ಆದ್ರೂ ಚೆಕ್ ಮಾಡುವ ಡಿಯರ್ ಲೈಫ್ದು ಸ್ಯಾನಿಟರಿ ಪ್ಯಾಡ್. ಟಚ್ ಕೂಡ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ರೀತಿ ಟಚ್ ಮಾಡಿದ್ರು ಕೂಡ ಅಷ್ಟು ಈಸಿಲಿ ಅದು ವಾಟರ್ನ ಅಬ್ಸಾರ್ವ್ ಮಾಡ್ತಾ ಇಲ್ಲ. ಇದರಲ್ಲಿ ಗೊತ್ತಾಗುತ್ತೆ ಅದರ್ ಕಂಪನಿ ಸ್ಯಾನಿಟರಿ ಪ್ಯಾಡಿಗೂ ಡಿಯರ್ ಲೈಫ್ನ ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್ಗೂ ಇರುವಂತ ಅಬ್ಸಾರ್ಪ್ಷನ್ ಕ್ವಾಲಿಟಿ ಅಂತ ಹೇಳ್ಬೋದು. ಇದ್ರ ಜೊತೆ ನಾನು ಇನ್ನೊಂದು ಸ್ವಲ್ಪ ಚೆಕ್ ಮಾಡುವ. ಆಲ್ರೆಡಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡೋದಾದ್ರೆ ನಾರ್ಮಲ್ ಪ್ಯಾಡಿಗಿಂತ ಮೋರ್ ದನ್ 5 ಟೈಮ್ಸ್ ಅಲ್ಲಿ ನಮ್ದು ಅಬ್ಸಾರ್ಪ್ಷನ್ ಕ್ವಾಲಿಟಿ ಇದೆ ಅಂತ. ನಾ ಅದಕ್ಕೋಸ್ಕರ ಇದಕ್ಕೆ ಮತ್ತೆ ವಾಟರ್ ಆಡ್ ಮಾಡ್ತಿದ್ದೀನಿ. ಫೋರ್ ಟೈಮ್ಸ್ ಆಯ್ತು, 5 ಟೈಮ್ಸ್, then 6 times. ಅಂದ್ರೆ ಅರೌಂಡ್ 6 ಟೈಮ್ಸ್ ಅಂದ್ರೆ 180 ml ಅಷ್ಟು ವಾಟರ್ ನಾನು ಇದಕ್ಕೆ ಆಡ್ ಮಾಡಿದ್ದೀನಿ. ಈಗ ನಾವು ಇದ್ರ ಮೇಲೆ ಟಿಶ್ಯೂ ಹಾಕಿ ಚೆಕ್ ಮಾಡುವ. ನೋಡಿ, ನೀವೇ ನೋಡ್ತಾ ಇದ್ದೀರಾ. ಯಾವಾಗ ಪ್ರೆಸ್ ಮಾಡ್ತೀನಿ ಅವಾಗ ಮಾತ್ರ ಅದು ಅಬ್ಸರ್ವ್ ಆಗುತ್ತೆ. ನಾರ್ಮಲಿ ನಾನು ಹಾಗೆ ಟಿಶ್ಯೂಸ್ನ ಇಟ್ಟಾಗ ಅದರ್ ಕಂಪನಿ ಈ ಪ್ಯಾಡ್ ಮೇಲೆ ಇಟ್ಟಾಗ ಅದು ಈಸಿಲಿ ಅಬ್ಸರ್ವ್ ಮಾಡ್ಕೊಳ್ತಿತ್ತು. ಬಟ್ ಡಿಯರ್ ಲೈಫ್ದು ಸ್ಯಾನಿಟರಿ ಪ್ಯಾಡ್ ಅಬ್ಸಾರ್ಬೆಂಟ್ ಕ್ವಾಲಿಟಿ ಹೇಗಿದೆ ನೀವು ಚೆಕ್ ಮಾಡ್ತಿದ್ದೀರಾ. ಇದು ಡಿಯರ್ ಲೈಫ್ನ ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ದೆನ್ ಇದ್ರ ಬಗ್ಗೆ ನಾನು ಹೇಳೋದಾದ್ರೆ ಡಿಯರ್ ಲೈಫ್ ಏನ್ ಸ್ಯಾನಿಟರಿ ಪ್ಯಾಡ್ ಇಂಟ್ರೊಡ್ಯೂಸ್ ಮಾಡಿಸಿದೆ, ಅದರಲ್ಲಿ ನಾನು ಫಸ್ಟ್ ಒನ್ ಡಿಯರ್ ಲೈಫ್ದು ಪ್ಯಾಡ್ನ ನಾವು ಈಸಿಲಿ ರಿಮೂವ್ ಮಾಡಲಿಕ್ಕೆ ಆಗಲ್ಲ. ನೀವೇ ನೋಡ್ತಿದ್ದೀರಾ, ಅಷ್ಟು ಈಸಿಯಾಗಿ ಅದು ರಿಮೂವ್ ಆಗಲ್ಲ. ಅಂದ್ರೆ ನಾವು ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ.
ಅಂದ್ರೆ ನಾವು ಹೊರಗಡೆ ಎಲ್ಲಾದ್ರೂ ವರ್ಕಿಗೆ ಹೋಗ್ಬೇಕಾದ್ರೆ ಜರ್ನಿ ಮಾಡ್ಬೇಕಾದ್ರೆ ಈಸಿಲಿ ನಾವು ಅದನ್ನ ರಿಮೂವ್ ಆಗ್ತಿದೆ ಅಂದ್ರೆ ನಮಗೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಬಟ್ ಇದು ಇಷ್ಟು ಹಾರ್ಡ್ ಇರುತ್ತೆ ಅಂದ್ರೆ ಇದು ಈಸಿಲಿ ರಿಮೂವ್ ಮಾಡಕ್ಕಾಗಲ್ಲ. ಅದರ ಜೊತೆ ಡಿಆರ್ ಲೈಫ್ ಡಿಆರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್ ಏನಿದೆ ಇದು 7 ಲೇಯರ್ಸ್ ಅಲ್ಲಿ ಬರುತ್ತೆ. ಇವಾಗ ನಾನೇನ್ ತೋರಿಸ್ತಿದ್ದೀನಿ ಇದು ಫಸ್ಟ್ ಲೇಯರ್. ಇದು ನೋಡ್ತಿದ್ದೀರಾ ಇದು ಫಸ್ಟ್ ಲೇಯರ್. ಇದರಲ್ಲಿ ಗ್ರಾಫೈನ್ ಆನಿಯನ್ ಚಿಪ್ ಕೂಡ ಇರುತ್ತೆ. ಇದು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ. ಅಂದ್ರೆ ನಮ್ಗೇನ್ ಪೀರಿಯಡ್ಸ್ ಟೈಮಲ್ಲಿ ಆರ್ಡರ್ ಲೀಕ್ ಆಗ್ತಿರುತ್ತೆ ಅದು ನಮ್ಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗ್ದಲೇ ಇರೋ ರೀತಿ ತಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಇದು ಕೂಡ ನ್ಯಾಚುರಲ್ ಇರುತ್ತೆ, ಇದರಲ್ಲಿ ಯಾವುದೇ ರೀತಿ ಸಿಂಥೆಟಿಕ್ ಇರಲ್ಲ. ಇದು ಗ್ರಾಫೈನ್ ಆನಿಯನ್ ಚಿಪ್ ಅಂತ ಹೇಳ್ಬೋದು. ಅದ್ರ ಜೊತೆ ಇದು ಫಸ್ಟ್ ಲೇಯರ್ ನೀವು ನೋಡ್ತಿದ್ದೀರಾ, ಇದು ಕಾಟನ್ ಇರೋದ್ರಿಂದ ನಾವು ಈಸಿಲಿ ಟೇರ್ ಮಾಡ್ಬೋದು ಇದನ್ನ. ಇದು ಪ್ಯೂರ್ ಕಾಟನ್ ಇರೋದ್ರಿಂದ ಹೀಗೆ ಅರೆದ್ರೆ ಹಾಗೆ ಅರ್ಧೋಗುತ್ತೆ. ಬಟ್ ಪ್ಲಾಸ್ಟಿಕ್ ಆಗಿದ್ರೆ ಈ ತರ ಟೇರ್ ಮಾಡಕ್ ಆಗಲ್ಲ, ಹೌದಾ? ಸಿಂಥೆಟಿಕ್ ಆಗಿದ್ರು ಕೂಡ ನಾವು ಅದನ್ನ ಈಸಿಯಾಗಿ ಈ ತರ ಟೇರ್ ಮಾಡ್ಲಿಕ್ಕೆ ಆಗಲ್ಲ. ಇದು ಫಸ್ಟ್ ಲೇಯರ್. ಅದೇ ತರ ಮಿಡಲ್ ಲೇಯರ್ ಅಲ್ಲಿ ಆಡ್ ಮಾಡಿರ್ತಾರೆ ಪಾಲಿಮರ್ ಜೆಲ್. ಈ ಪಾಲಿಮರ್ ಜೆಲ್ ಏನಿದೆ ಇದನ್ನ ನಾವು ಈ ತರ ಇದ್ ಮಾಡಿದ್ರು ಕೂಡ ಇದರಲ್ಲಿ ವಾಟರ್ ಆಚೆ ಬರ್ತಿಲ್ಲ ನೋಡಿ. ಅಂದ್ರೆ ಏನು ಅಬ್ಸಾರ್ಬೆಂಟ್ ಆಗಿರುತ್ತೆ ಅದು ಈಸಿಲಿ ಲೀಕ್ ಆಗಲ್ಲ ನೋಡಿ. ಎಷ್ಟು ಸಲ ಇದ್ ಮಾಡಿದ್ರು ಕೂಡ ಇದು ವಾಟರ್ ಈಚೆ ಬರಲ್ಲ. ಇದು ಪಾಲಿಮರ್ ಜೆಲ್ ಅಂತ ಹೇಳ್ಬೋದು. ಇದು ಅಷ್ಟೇ ಪ್ಯೂರ್ ಕಾಟನ್ ಇರುತ್ತೆ, ನಾವು ಹೇಗ್ ಬೇಕಾದ್ರೂ ಟೇರ್ ಮಾಡ್ಬೋದು. ಅಂದ್ರೆ ನೇಚರ್ ಫ್ರೀ, ಯಾವುದೇ ರೀತಿ ನೇಚರಿ ಕೂಡ ಇದು ಪ್ರಾಬ್ಲಮ್ ಆಗಲ್ಲ. ಫುಲ್ ಕಾಟನ್ ಹೇಗ್ ಬೇಕಾದ್ರೂ ನಾವು ಟೇರ್ ಮಾಡ್ಬೋದು. ಇದು ಡಿಆರ್ ಲೈಫ್ ನ ಡಿಆರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್. ನೆಕ್ಸ್ಟ್ ನೋಡೋಣ ವಿಸ್ಪರ್ ಅಲ್ಟ್ರಾ. ಇದು ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದು ಎಷ್ಟು ಯಾವ ತರ ಇದೆ ಅಂತ. ನೋಡಿ ಇಲ್ಲಿ ಫಸ್ಟ್ ಲೇಯರ್ ಏನಿದೆ ಇದನ್ನ ನೋಡಿ, ಕಾಟನ್ ಆಗಿದ್ರೆ ನಾವು ಅದನ್ನ ಈಸಿಲಿ ಟೇರ್ ಮಾಡುದು. ಬಟ್ ಇದನ್ನ ಈ ತರ ನಾವು ಟೇರ್ ಮಾಡಕ್ ಹೋದ್ರೆ ಹೀಗೆ ಅಂದ್ರೆ ಇದು ಟೇರ್ ಆಗಲ್ಲ, ಅಷ್ಟು ಈಸಿಯಾಗಿ ಟೇರ್ ಆಗಲ್ಲ. ಇದು ಕಾಟನ್ ಅಲ್ಲ ನೋಡಿ, ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದ್ರೆ ಸಿಂಥೆಟಿಕ್ ಇರುತ್ತೆ ಇದು. ಇದನ್ನ ಯೂಸ್ ಮಾಡೋದ್ರಿಂದ ಬಟ್ ಗರ್ಲ್ಸಿಗೆ ಇದು ಆಲ್ಮೋಸ್ಟ್ ಗೊತ್ತಿರಲ್ಲ, ಲೇಡೀಸಿಗೆ ಗೊತ್ತಿರಲ್ಲ, ಯೂಸ್ ಮಾಡ್ತಿರ್ತಾರೆ. ಬಟ್ ಸ್ಪೆಷಲಿ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಮಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅಂದ್ರೂ ಕೂಡ ಎವ್ರಿ ಡೇ ಎವ್ರಿ ಮಂತ್ ನಾವು ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಎಷ್ಟೋ ರೀತಿಯ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಗರ್ಲ್ಸ್ ರಿಲೇಟೆಡ್ ಪ್ರಾಬ್ಲಮ್, ವೆಂಟಿಲೇಷನ್ ಪ್ರಾಬ್ಲಮ್ ಆಗಿರೋದು ಪ್ರತಿಯೊಂದು ಕೂಡ ಸ್ಟಾರ್ಟ್ ಆಗುತ್ತೆ. ಇದು ಬಿಂದಾಸ್ ನೈಟ್ಸ್. ಇದು ಕೂಡ ನೋಡಿ ಎಷ್ಟೇ ಹಾರ್ಡ್ ಆಗಿ ಎಳೆದ್ರೂ ಕೂಡ ಅದು ಟೇರ್ ಆಗಲ್ಲ. ಇದು ಕೂಡ ಸಿಂಥೆಟಿಕ್ ಇರುತ್ತೆ, ಪ್ಯೂರ್ ಕಾಟನ್ ಇರಲ್ಲ. ಮತ್ತೆ ಇದರಲ್ಲಿ ಕಲರ್ ಆಡ್ ಮಾಡಿರ್ತಾರೆ. ಅಂದ್ರೆ ನಾವು ಅಂದ್ರೆ ಪ್ರೈವೇಟ್ ಪಾರ್ಟಿಗೆ ನಾವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡ್ತಿದೀವಿ ಅಂದ್ರೂ ಕೂಡ ಅದರಲ್ಲಿ ಕಲರ್ ಆಡ್ ಇದೆ ಅಂದ್ರೆ ಡೆಫಿನೆಟ್ಲಿ ಅದು ಕೆಮಿಕಲ್ಲೇ ಇರುತ್ತೆ, ಅದು ನ್ಯಾಚುರಲಿ ಇರಲ್ಲ. ಇದರಿಂದ ಕೂಡ ಎಷ್ಟೋ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಗರ್ಲ್ಸಿಗೆ. ಇದು ವಿಸ್ಪರ್ ಬಿಂದಾಸ್ ನೈಟ್ಸ್. ಫ್ರೆಂಡ್ಸ್ ನೀವು ನೋಡಿದ್ರಿ ಡೆಮೋ. ನನ್ನ ಕಂಪನಿಯ ಫೇಮಸ್ ಪ್ರಾಡಕ್ಟ್ ಆಗಿರೋ ವಿಸ್ಪರ್ ಬ್ರ್ಯಾಂಡ್ ಮತ್ತೆ ಡಿಆರ್ ಲೈಫ್ ನ ಡಿಆರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ನಿಮ್ಗೆ ಅರ್ಥ ಮಾಡಿಸಿದೀನಿ. ಇಷ್ಟೇ ವಿಶ್ ಮಾಡ್ತೀನಿ. ನಾ ಖಾಲಿ ಡಿಆರ್ ಲೈಫ್ ಏನ್ ಹೇಳ್ತಿದೆ ಅದನ್ನೇ ಪ್ರೂವ್ ಮಾಡಿ ತೋರಿಸ್ತಿದೆ. ನಾ ಇಲ್ಲಿರೋ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಇಷ್ಟೇ ಹೇಳಿಕ್ ಇಷ್ಟಪಡ್ತೀನಿ. ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ ಆಗಿರ್ಬೋದು, ನಿಮ್ಮ ಮದರ್ ಆಗಿರ್ಬೋದು, ಯಾರೇ ಇರ್ಲಿ ಅವರಿಗೆ ಬಿಂದಾಸ್ ಆಗಿ
ಹೆಸಿಟೇಟ್ ಮಾಡದೆ ಡಿಯರ್ ಲೈಫ್ ನ ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್ ನ ಪ್ರಮೋಟ್ ಮಾಡಿ ಇದರಿಂದ ಎಷ್ಟೋ ಹೆಣ್ಣು ಮಕ್ಕಳ ಲೈಫ್ ನ ನೀವು ಸೇವ್ ಮಾಡ್ತೀರಾ ಅನ್ನೋ ತರ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಷ್ಟು ಒಳ್ಳೆ ಪ್ರಾಡಕ್ಟ್ ನ ಖಾಲಿ ಲಾಭ ಅಂತ ಒಂದು ಕಂಪನಿ ಅಂತ ಇದೆ ಅಂದ್ರೆ ಖಾಲಿ ಇನ್ಕಮ್ ಮಾಡ್ಬೇಕು, ಟರ್ನ್ ಓವರ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಳ್ದೆ ಇವತ್ತು ಡಿಯರ್ ಲೈಫ್ ನ ಸ್ಯಾನಿಟರಿ ಪ್ಯಾಡ್ ಅಲ್ಲಿ ಏನ್ ಟರ್ನ್ ಓವರ್ ಅಲ್ಲಿ ಏನ್ ಇನ್ಕಮ್ ಬರುತ್ತೆ, ಏನ್ ಪ್ರಾಫಿಟ್ ಬರುತ್ತೆ, ಅದು ನಮ್ಮ ಕಂಪನಿಯ ಓನರ್ ಸ್ಪೆಷಲಿ ವುಮೆನ್ಸ್ ಎಂಪವರ್ಮೆಂಟ್ ಗೆ ಅಂತಾನೆ ಎತ್ತಿಡ್ತಿದ್ದಾರೆ. ಇಷ್ಟೇ ವಿಶ್ ಮಾಡ್ತೀನಿ ಇಲ್ಲಿರೋ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಕೂಡ ಹೆಸಿಟೇಟ್ ಮಾಡದೆ ಡಿಯರ್ ಲೈಫ್ ನ ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಿ. ನಿಮಗೂ ಕೂಡ ಬೆಸ್ಟ್ ಇದೆ. ಇವಾಗ ನಿಮಗೆ ಯಾರೆಲ್ಲ ಪರಿಚಯ ಇದ್ದಾರೆ, ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಯಾರೆಲ್ಲ ಲೇಡೀಸ್ ಸಫರ್ ಪಡ್ತಿದ್ದಾರೆ ಅವರಿಗೂ ಕೂಡ ಡಿಯರ್ ಲೈಫ್ ನ ಡಿಯರ್ ಏಂಜಲ್ ಸ್ಯಾನಿಟರಿ ಪ್ಯಾಡ್ ನ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು ಪ್ರಮೋದ್ ಸರ್, ಥ್ಯಾಂಕ್ ಯು ಆಲ್ ಸಿಂಗ್. ಅಂಜನಾ ಮೇಡಮ್ಗೆ ಮತ್ತೆ ನಮ್ಮ ಡಿಯರ್ ಏಂಜಲ್ ಪ್ಯಾಡ್ಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ಆಗಲಿ. ನನಗೂ ಶಾಕಿಂಗ್ ಆಯ್ತು. ನಾನು ಅನ್ಕೊಂಡಿದ್ದೆ ಡೆಮೋದಲ್ಲಿ ಐ ಥಿಂಕ್ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿದ್ರೆ ಅಬ್ಸಾರ್ಪ್ಷನ್ ಕಮ್ಮಿ ಆಗ್ಬೋದು ನಮ್ದಂತ. ಬಟ್ 180 ml ಹಾಕಿದ ಮೇಲೂ ಕೂಡ ಅಬ್ಸಾರ್ಪ್ಷನ್ ಕ್ವಾಲಿಟಿ ಅಷ್ಟೇ ಇತ್ತು ಅಂದ್ರೆ ವಾರೆ ವಾ ಕ್ಯಾ ಪ್ರಾಡಕ್ಟ್ ಬನಾಯ ಡಿಯರ್ ಲೈಫ್. ಎಸ್ ಸರ್ ನೋ? ಒಮ್ಮೆ ಹ್ಯಾಟ್ಸ್ ಆಫ್ ಮಾಡೋಣ ಡಿಯರ್ ಲೈಫ್. ಐ ಥಿಂಕ್ ನಿಮ್ಗೂ ಕ್ಲಾರಿಟಿ ಸಿಕ್ಕಿದೆ ಇವತ್ತು. ಹೊರಗಡೆ ಅಡ್ವರ್ಟೈಸ್ಮೆಂಟ್ ನೋಡಿ ಬಕ್ರಾ ಆಗೋರಿಗೆ